ವಿಚಾರವಾಗಿ ನಿನ್ನೆ ಮೊನ್ನೆ ಕುಮಾರಸ್ವಾಮಿ ಅವರು ಮಾತಾಡೋರೆ ಕ್ಷೇತ್ರ ಪುನರಂಗಡನೆ ಯಾರನ್ನ ಕೇಳಿ ಮಾಡಿದ್ರು, ಯಾರನ್ನ ಶಾಸಕರಲ್ಲಿ ಕೇಳಿದ್ರ ಅನ್ನೋ ಮಾತುಗಳನ್ನು ಹೇಳಿದ್ರು. ಕುಮಾರಸ್ವಾಮಿಗೆ ಕರ್ನಾಟಕ ರಾಜ್ಯದ ಬೆಂಗಳೂರು ವಿಚಾರ ಪಾಪ ಅವ್ರಿಗೆ ಅರಿವಿಲ್ಲ. ಅವ್ರ MLAಗಳು ಕೇಳಲಿ. ಅವ್ರ MLAಗಳು ಭಾಗಿಯಾಗಿದ್ರು, ಅವ್ರ MLAಗಳು ಕಮಿಟಿಲಿದ್ರು, ಅವ್ರ MLAಗಳ ಹತ್ರ ಮಾತಾಡಿದ್ದೀವಿ, BJP MLAಗಳ ಹತ್ರ ಮಾತಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ, ಸಪ್ರೇಟ್ ಕರೆದು ಮೀಟಿಂಗ್ ಮಾಡಿದ್ದೀನಿ, ಕರೆದು ಅವ್ರ ಅಭಿಪ್ರಾಯಗಳು ತೆಗೆದುಕೊಂಡು ನಾವು ಮಾಡಿದ್ದೀವಿ. ಕುಮಾರಸ್ವಾಮಿ ಹತ್ರ ಪಾಪ ಅವರು ಬಹಳ ದೊಡ್ಡ ವ್ಯಕ್ತಿ ಇರ್ಬೋದು, ಬಟ್ ನನಗೂ ಸಣ್ಣ ಪಣ್ಣ ಅನುಭವ ಇದೆ. ನನ್ನ ಅನುಭವದ ಮೇಲೆ ಯಾವ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ ಹೆಂಗ್ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ವಿರೋಧ ಪಕ್ಷದ ನಾಯಕರುಗಳನ್ನ ಹೆಂಗೆ ಅವ್ರ ಶಾಸಕರನ್ನ ತೆಗೆದುಕೊಳ್ಬೇಕು ಅಂತೇಳಿ ಅವ್ರ ಅಭಿಪ್ರಾಯ ಏನೇ ಇರ್ಬೋದು, ಬಟ್ ಯಾವ ರೀತಿ ಡಿಬೇಟ್ ಮಾಡಿದ್ದೀನಿ, ಎಷ್ಟು ಗಂಟೆ ಡಿಬೇಟ್ ಮಾಡಿದ್ದೀನಿ ಅಂತೇಳಿ ಅವ್ರ MLAಗಳನ್ನ ತಿಳ್ಕೊಂಡು ಪಾಪ ಮಾತಾಡಿದ್ರೆ ಸೂಕ್ತ ಅಂತ ನಾನು ಚುನಾವಣೆ ಕೋರ್ಟ್ ಇದೆ. ನಾವು ಅದಕ್ಕೇನ್ ಬೇಕೋ ಅದಕ್ಕೆಲ್ಲ ಸರ್ಕಾರ, ಎಲೆಕ್ಷನ್ ಕಮಿಷನ್ ಇದೆ, ಅವ್ರು ಮಾಡ್ತಾರೆ. ಅದಕ್ಕೆ ನಾವು ಆಗಲೇ ಸಿದ್ಧ ಇದ್ದೀವಿ ಅಂತ ನಾವು ಅಲ್ಲೇ ರಿಪೋರ್ಟ್. ಕೇಂದ್ರದ ಅನುದಾನ ಬರ್ತಾ ಇಲ್ಲ ಸರ್ ಅಂತ ಸರ್, GBA ಚುನಾವಣೆಯಿಂದಾಗಿ ಕೇಂದ್ರದ ಅನುದಾನ ಬಂದಿಲ್ಲ ಅಂತ ಸರ್, ಕೇಂದ್ರದ ಅನುದಾನ ಬಂದಿಲ್ಲ ಅಂತ ಚೆಕ್ ಮಾಡ್ತೀನಿ. ಮುಸ್ಲಿಂ ಮುಖಂಡರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ, ಸಮುದಾಯದ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಅಂತ ಆರೋಪ. ಯಾರು ಹಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಇಷ್ಟು ಮಾತ್ರ. ಸರ್, ಬೇಸಿಗೆ ಬಂತು ಸರ್, ಬೇಸಿಗೆ ಬಂತು, ನೀರಿನ ಸಮಸ್ಯೆ ಬೆಂಗಳೂರಿನಲ್ಲಿ. ನಾವು ಈಗಾಗಲೇ ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದೀವಿ. ನೀರಿನ ಬಗ್ಗೆ, ನೀರು ಅಂತರ್ಜಲದ ಬಗ್ಗೆ, BWSS ಬಗ್ಗೆ ಎಲ್ಲ ಕರೆದು ಮೀಟಿಂಗ್ ಮಾಡಿದ್ದೀವಿ. ಈಗಾಗಲೇ ನಮ್ಮ ಆಫೀಸರ್ಸ್ ಲೆವೆಲ್ ಅಲ್ಲೂ ಮೀಟಿಂಗ್ ಆಗಿದೆ, ನಮ್ಮ ಲೆವೆಲ್ ಮೀಟಿಂಗ್ ಆಗಿದೆ. ಏನೇ ಸಮಸ್ಯೆ ಬಂದು ನಾವೇ